ಇದನ್ನ ಬಹಳ ವಿಶೇಷವಾಗಿರೋ ಕಾರ್ಯಕ್ರಮ ಇಟ್ಕೊಂಡಿರಾ, ಹುಡುಗರಿಗೆಲ್ಲ ಬಹಳ ಹೆಲ್ಪ್ ಮಾಡ್ತಾ ಇದ್ದೀರಾ. ಏನ್ ಸರ್ ವಿಶೇಷತೆ ಇವತ್ತು? ಇವತ್ತು ವಿಶೇಷತೆ ಏನಂದ್ರೆ ಇದುವರೆಗೂ ಯಾರು ಈ ತರ ಮಾಡಿಲ್ಲ. ದೊಡ್ಡದಾಗಿ ಬಹಳ ಮಟ್ಟದಾಗಿ ದೊಡ್ಡದಾಗಿ ಮಾಡೋಣ ಅಂತ ನಮ್ಮ ಏರಿಯಾದವರೆಲ್ಲ ಸೇರಿಸಿ ಪ್ಲಾನ್ ಮಾಡಿ ನಾವೆಲ್ಲ ಇದು ಮಾಡೋದ್ರಿಂದ 600 ಜನಕ್ಕೆ ಸೀರೆ ಕೊಡ್ತಾ ಇದೀವಿ. 1000 ಜನ ಮೇಲೆ ಮಟ್ಟಿಗೆ ಸೇರ್ತಾ ಇದೀವಿ. ಸರಿ, ನಮ್ಮ ಅಗಸ್ಟಿನ್ ಅವ್ರಿಗೆ ಏನಾದ್ರು ಒಂದು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದೀವಿ ಸರ್ ನಾವು. ಸರ್, ಈಗ 500 ರಿಂದ 600 ಸೀರೆ ಇಟ್ಕೊಂಡಿರಾ. ಏನ್ ಹಬ್ಬ, ಯುಗಾದಿ ಹಬ್ಬ ಆಯ್ತು, ಬೇರೆ ಶಿವರಾತ್ರಿ ಹಬ್ಬ ಆಯ್ತು, ಏನಿದೆ ಫೆಸ್ಟಿವಲ್ ಏನಿದೆ ಸರ್? ಸರ್, ನಾವು ಯುಗಾದಿ ಹಬ್ಬಕ್ಕೂ ಕೊಟ್ಟಿದೀವಿ. ಯುಗಾದಿ ಹಬ್ಬಕ್ಕೂ ಇದುವರೆಗೂ ಯಾರು ಮಾಡಿಲ್ಲ. ನಮ್ಮ ಅಗಸ್ಟಿನ್ ಅವ್ರು ಬಂದು ಎಲ್ರಿಗೆ ಒಬ್ಬಟ್ಟು ಕೊಟ್ಟು ಎಲ್ರನ್ನ ತುಂಬಾ ಇದ್ ಮಾಡಿದ್ದಾರೆ. ಆಮೇಲೆ ರಂಜಾನ್ಗೂ ಎಲ್ರಿಗೂ ರೇಷನ್ ಕೊಟ್ರು. ಆಮೇಲೆ ID ಕಾರ್ಡ್ ಮಾಡಿಸಿದ್ರು. ಫ್ರೆಶರ್ಸ್ ಐಡಿ ಎಷ್ಟು ಜನ ಇದ್ದಾರೆ. ಇದುವರೆಗೂ ಯಾರು ಮಾಡಿಲ್ಲ ಅಂದ್ರೆ ನಾವು ಹೇಳೋದು ಬೇಡ, ಯಾರು ಬಂದು ಮಾಡಿಲ್ಲ. ಇದುವರೆಗೂ ಇವ್ರು ಮಾಡ್ತಾವ್ರೆ. ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು ಬೇಡ. ಹೊಸದಾಗಿದೆ ಇದು ಮಾಡ್ತಾ ಇರೋದು ನಮ್ಗೆ. ಸರ್, ಇಲ್ಲ ಸರ್, ಈಗ ಸೀರೆ ಕೊಡ್ತಾ ಇದ್ದಾರೆ ಸರ್ ಬಡವರಿಗೆ. ಏನೋ ಒಂದು ಸಬ್ಜೆಕ್ಟ್ ಇರ್ಬೇಕಲ್ಲ ಸರ್, ಏನೋ ಒಂದು ಕ್ರಿಸ್ಮಸ್, ಗುಡ್ ಫ್ರೈಡೆ, ಏನೋ ಇವಾಗ ನಮ್ ಈಸ್ಟರ್ ಬರುತ್ತೆ ಸರ್. ನಾಳೆ ಈಸ್ಟರ್ ಇದೆ. ಈಸ್ಟರ್ ಫಸ್ಟ್ ಮಾಡ್ತಾರೆ. ಪ್ರತಿ ಒಂದು ಹಬ್ಬಕ್ಕೂ ಮಾಡ್ತಾವ್ರೆ. ಇವಾಗ ರೀಸೆಂಟ್ ಆಗಿ ನಾವು ಮಾಡ್ತಾ ಇರೋದು ಕೆಲಸ ಒಂದು 3-3.5 ತಿಂಗಳಿಂದ ಸ್ಟಾರ್ಟ್ ಮಾಡಿರೋದು. ಈ 3 ತಿಂಗಳಿಂದ ಏನೇನ್ ವಿಶೇಷತೆ, ಯಾರ್ಯಾರ್ದು ಹಬ್ಬ ಇದೆ, ಎಲ್ರಿಗೂ ಸೇರ್ಕೊಂಡು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದಾರೆ ಅವರು. ಸರ್, ಲಾಸ್ಟ್ ಟೈಮ್ ನೀವು ಭಾಗಿಯಾಗಿದ್ರೆ ಹೆಲ್ತ್ ಕ್ಯಾಂಪ್ ಬಹಳಷ್ಟು ಬಡವರಿಗೆಲ್ಲ ಒಂದು ಕನ್ನಡಕ ಕೊಡೋದಾಗ್ಲಿ, ಒಂದು ಶುಗರ್ ಟೆಸ್ಟ್, BP ಟೆಸ್ಟ್, ಒಂದು ಹಾರ್ಟ್ ಚೆಕಪ್, ಒಂದು ಅಲ್ಲಿಂದ ಎಲ್ಲ ಬಡವರು ಬಹಳ ಬೆನಿಫಿಟ್ ತಗೊಂಡ್ರು. ಆ ಹೆಲ್ತ್ ಕ್ಯಾಂಪ್ ಬಹಳ ಪಾಸಿಟಿವ್ ಆಗಿ ಒಳ್ಳೆ ರೆಸ್ಪಾನ್ಸ್ ಬಂದು ಒಳ್ಳೆ ಹೆಸರು ಬಂತು. ಅದ್ರ ಬಗ್ಗೆ ತಾವೇ ಹೇಳ್ತೀರಾ ಸರ್? ಹೆಲ್ತ್ ಕ್ಯಾಂಪ್ ಮಾಡಿದ್ದು ಇದುವರೆಗೂ ಯಾರು ಮಾಡಿಲ್ಲ ಸರ್. ಅದೇ ನಾನು ಹೇಳ್ದಲ್ಲ, ಇದುವರೆಗೂ ನಮ್ಮ ಏರಿಯಾ ಕಡೆಯಿಂದ ಹೆಲ್ತ್ ಕ್ಯಾಂಪ್ ಮಾಡಿಲ್ಲ. 15 ವರ್ಷ ಆಯ್ತು ಎಲೆಕ್ಷನ್. ಇವಾಗ ನಮ್ಗೆ ಗೊತ್ತಾಗಿ 15 ವರ್ಷದಿಂದ ಯಾರು ಮಾಡಿಲ್ಲ. ಅದಕ್ ಮುಂಚೆ ಮಾಡಿರ್ಬೋದು, ಅದು ನಮ್ಗೆ ಅದು ಇಷ್ಟಿಲ್ಲ. ಹೆಲ್ತ್ ಕ್ಯಾಂಪ್ ಮಾಡಿದ್ದು ಬಿಟ್ಟು ಇನ್ನು ಬಂದು ಯಾರ್ಯಾರ ಮನೆಯಲ್ಲಿ ಬಂದು ಯಾರ್ಯಾರಿಗೆ ಶುಗರ್ ಇದೆ, BP ಇದೆ, ಯಾರ್ಯಾರು ಕ್ಯಾನ್ಸರ್ ಇದೆ, ಅವ್ರಿಗೆಲ್ಲ ಟ್ಯಾಬ್ಲೆಟ್ ಎಲ್ಲ ಸಪ್ಲೈ ಮಾಡ್ತೀವಿ. ಇದು ಸೀಕ್ರೆಟ್ ಆಗಿದೆ, ನಾನು ಹೇಳ್ಬಾರ್ದು, ಇವಾಗ ಹೇಳ್ತಾ ಇದ್ದೀನಿ. ಎಲ್ಲರೂ ಟ್ಯಾಬ್ಲೆಟ್ ಇಸ್ಕೊಟ್ಬಿಟ್ಟು ಜನಗಳೆಲ್ಲ ತುಂಬಾ ಪ್ರೋತ್ಸಾಹ ಕೊಡ್ತಾವ್ರೆ ಸರ್. ಸರ್, ಇನ್ನೊಂದೇ ಒಂದು ವಿಷಯ, ಒಂದು ಪಾಲಿಟಿಕ್ಸ್, ರಾಜಕೀಯ ಮಾತಾಡಬಾರ್ದು, ಮಾತಾಡಿದ್ರೆ ತಪ್ಪಾಗುತ್ತೆ. ಅದು ತಪ್ಪಿಲ್ಲ ಅನ್ಸುತ್ತೆ ಸರ್. ಈಗ ಅಗಸ್ಟಿನ್ ಜಾಕ್ ಅವರಿಗೆ ಯಾವ್ದೊಂದು ರಾಜಕೀಯದಲ್ಲಿ ಅವರು ತೊಡಸ್ಕೊಂಡಿಲ್ಲ. ಯೂತ್ ಅಲ್ಲಿ ಅದು ಸಮಾಜ ಸೇವೆ ಎಲ್ಲ ಮಾಡ್ತಾ ಇದಾರೆ. ಒಂದು ಅಫಿಷಿಯಲ್ ಆಗಿ ಸರ್, ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಗುರುತಿಸ್ಕೊಂಡಿದಾರ. ಹೈಕಮಾಂಡ್ ಇಂದ ಒಂದು B.Com ಕೊಟ್ಟು ಇವರು ಎಲೆಕ್ಷನ್ ಕಾಂಟೆಸ್ಟ್ ಮಾಡಿ ಈ ಕ್ಷೇತ್ರದಲ್ಲಿ ನಿಮ್ಮ ಸಪೋರ್ಟ್ ಎಲ್ಲ ಹೇಗಿದೆ ಸರ್? ಖಂಡಿತವಾಗ್ಲು ಸರ್. ಹೈಕಮಾಂಡ್ ಇಂದ ಕರೆದು ಅಗಸ್ಟಿನ್ ಅವ್ರನ್ನ ಮಾತಾಡಿದ್ರೆ ಖಂಡಿತವಾಗ್ಲು ಇವಾಗೆ ಅಗಸ್ಟಿನ್ ಅವರು 50 to 60% ಎಲ್ರಿಗೂ ಗೊತ್ತಾಗಿದ್ದಾರೆ. 3 ತಿಂಗಳಿಂದನೇ ಹೈಕಮಾಂಡ್ ಇಂದ ಕರೆದಿ ಅವ್ರಿಗೆ ಟಿಕೆಟ್ ಏನಾದ್ರು ಕೊಟ್ರೆ ಒಳ್ಳೇದಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಬಯಸ್ತೇನೆ. ಖಂಡಿತವಾಗ್ಲು 100% ಅದು ಮಿಸ್ ಆಗಲ್ಲ. ನಮ್ಮ ಯೂತ್ ಕಾಂಗ್ರೆಸ್ ಬಂದಿದ್ದಾರೆ, ಯೂತ್ ಇಂದ ಬಂದಿದ್ದಾರೆ ಅಂದ್ರೆ 101% ಗೆಲ್ತಾರೆ ಸರ್. ಸರ್, ರಾಜಕೀಯದಲ್ಲಿ ಅಲ್ಲ ಸರ್, ಯಾವುದೇ ಒಂದು ಕ್ಷೇತ್ರ ಆದ್ರೂ ಒಂದು ಯಂಗ್ಸ್ಟರ್ಸ್ ಬಹಳ ಮುಂದೆ ಬರ್ತಾ ಇದ್ದಾರೆ. ಈ ಒಂದು ಯುವ ಜನತೆ ಏನ್ ಹೇಳ್ತೀರಾ ಸರ್? ಜನಗಳಿಗೆ ಏನೇ ಅಂದ್ರೆ ಜನಗಳಿಗೆ ಹೊಸದಾಗಿದೆ ಸರ್. ಇದು ನಮ್ ಜನಕ್ಕೆ ಇದು ಹೊಸದಾಗಿದೆ. ಇದುವರೆಗೂ ಯಾರು ಮಾಡಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಜನ ಎಲ್ಲ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ಎಲ್ಲರೂ ಯಾವ ಪಕ್ಷದವರು ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇವಾಗ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಅಗಸ್ಟಿನ್ ಜಾಕ್ ಅವರಿಗೆ ಕೊಟ್ಟಿದೆ. ಖಂಡಿತವಾಗ್ಲು ಸರ್. ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್. ಖಂಡಿತವಾಗ್ಲು ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಅಗಸ್ಟಿನ್. టోకన్ మట్టు కాటుకో, టోకన్ కాటి గుర్తున్న టోకన్ నీళ్ళ ఇచ్చి కాటుకో. ಸರ್, ಹಂಗೆ ಬನ್ನಿ ಸರ್. ఇంకా కోడ పర్ణ సగం